ಆಸ್ಪತ್ರೆ 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 ಎಂದು ಬರೀ ಪೇಷಂಟ್ ನೋಡ್ತೀನಿ, ಆಸ್ಪತ್ರೆಗೆ ಹೋಗುತ್ತೀನಿ ಅಂತ ಹೇಳ್ತಾ ಇದ್ದೇನೆ ಅಶೋಕ. ಆದರೆ ಇವನನ್ನು ಮಾಡಿಕೊಂಡ ಗಂಡನು 1 ವರ್ಷವಾದರೂ ನನ್ನ ಮೇಲೆ ಕಾಳಜಿ ಮಾಡ್ತಾ ಇಲ್ಲ ಈ ಅಶೋಕ. ಅಂದ ಹಾಗೆ ಈ ಮನೆಯಲ್ಲಿ ಮಾತ್ರ ನನಗೆ ನೆಮ್ಮದಿ ಇಲ್ಲದಂತಾಗಿದೆ. ಈ ಮನೆ ನನ್ನ ಪಾಲಿಗೆ ವಿಷಣವಾಗಿ ಬಿಟ್ಟಿದೆ. ಅಂದ ಹಾಗ ಈ ನನ್ನಂತ ಹೆಣ್ಣಿಗೆ ಪಾಲಿಗೆ ಮೃತ್ಯುವಾಗಿ ಬರುವುದು ಯಾವಾಗ? ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಿದೆ ಈ ಮನೆಯಲ್ಲಿ. ಈ ಮನೆಯಲ್ಲಿ ನರಕದ ಯಾತನೆ ಅನುಭವಿಸಿದಂತಾಗಿದೆ ನನ್ನ ಜೀವನ. ರೆಕ್ಕೆ ಬಳಿಕ ಹಕ್ಕಿಯನ್ನು ಕಳೆದುಕೊಂಡ ನನ್ನ ಜೀವನದಲ್ಲಿ ನರಕದ ಯಾತನೆ ಅನುಭವಿಸಿದಂತಾಗಿದೆ ಈ ನನ್ನ ಜೀವನ. ಈ ನಿನ್ನ ಮುಂದಿನ ಜೀವನದಲ್ಲಿ ಏನು ಕಾಣುತ್ತೇನೋ ಆ ದೇವರಿಗೆ ಗೊತ್ತು. शक्कर नहीं होती है पीने के क्या मजा। बेडरूम में सोने के लिए लड़की नहीं होती क्या। अशोक 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 ಯಾರವರು? ಓಹೋ ಮಹೇಂದ್ರ, ಬನ್ನಿ ಕುಳಿತುಕೊಳ್ಳಿ. ಪರವಾಗಿಲ್ಲ, ಅಶೋಕನೊಂದಿಗೆ ಸ್ವಲ್ಪ ಅರ್ಜೆಂಟ್ವಾಗಿ ಮಾತನಾಡಬೇಕಾಗಿತ್ತು. ಅಶೋಕ ಮನೇಲಿಲ್ವೇನು? ನೋಡಿ, ಬೆಳಗ್ಗೆಯಿಂದ ಆಸ್ಪತ್ರೆಗೆ ಹೋದವರು ಅವರು ಬರಬೇಕಾದ್ರೆ 10 ಗಂಟೆ ಆಗ್ಬೋದು. ಇನ್ನು ನನ್ನ ಅತ್ತೆ ಮಾವಂದರು ಹೊಲ ತೋಟ ಗದ್ದೆಯಂತೆ ಹೋದವರು ಹೊಲಸು ಬರಬೇಕಾದ್ರೆ ಅವರು ತುಂಬಾ ತಡವಾಗಿ ಬರುತ್ತಾರೆ. ಮತ್ತೆ ಇನ್ನು ಮುರಳಿ ಉದ್ಯೋಗದಲ್ಲಿ ಹುಡುಕುತ್ತಾ ಊರಾಡ್ತಾ ಇದ್ದಾರೆ. ಅಂದ ಹಾಗೆ ಇನ್ನು ರವಿ ಒಬ್ಬನು ಕುಡಿದು ಹಾದಿ ಬೀದಿಯಲ್ಲಿ ತಿರುಗುತ್ತಾ ಇದ್ದಾನೆ. ಈ ಮನೆಯಲ್ಲಿ ಯಾರೂ ಇಲ್ಲ. ರೆಕ್ಕೆಯನ್ನು ಕಳೆದುಕೊಂಡ ಹಕ್ಕಿಯಂತೆ ನವಿಲಿನಂತೆ ನಿರಾಸೆ ಹೊಂದಿರುವ ರೆಕ್ಕೆಯನ್ನು ಕಳೆದುಕೊಂಡಿರುವ ಹೆಣ್ಣು ಒಬ್ಬಳಾಗಿ ಬಿದ್ದಿರುವಳು ಈ ಮನೆಯಲ್ಲಿ. ಪಾಪ, ಈ ನಿಮ್ಮ ವಿಷಯವನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ವ್ಯತ್ಯಾಸ. ಮೀನಾಕ್ಷಿ, ಮಾನಸಿಕವಾಗಿ ನೆಮ್ಮದಿ ಇಲ್ಲದಿದ್ದರೂ ತುಂಬಾ ವೇದನೆ ಪಡ್ತಾ ಇದ್ದೀರಾ ನೀವು ಈ ಮನೆಯಲ್ಲಿ. ಪಾಪ, ಈ ನಿಮ್ಮ ಜೀವನ ಹೇಗಾಗಿದೆ ಅಂದ್ರೆ ಅರಮನೆಯಲ್ಲಿ ಹಾರಾಡಬೇಕಾಗಿದ್ದ ಹೂವಿನ ಹಾಸಿಗೆ ಮೇಲೆ ಹಾರಾಡಬೇಕಾಗಿದ್ದ ಅರಗಣಿಯನ್ನು ಮುಳ್ಳಿನ ಜಾಲದಲ್ಲಿ ಬಂಧಿಸಿದಂತಾಗಿದೆ ನಿಮ್ಮ ಪಾಡು. ರಸಿಕತೆಯ ತುಂಬಿದ ನಿಮ್ಮ ಕಣ್ಣೆದುರಿಗೆ ಡಾಕ್ಟರ್ ಅಶೋಕನೆಂಬ ಸೌಂದರ್ಯದ ಪುರುಷ ಗೊಂಬೆಯನ್ನು ಬಾಳ ಸಂಗಾತಿಯನ್ನಾಗಿ ಮಾಡಿಕೊಂಡಂತಾಗಿದೆ ನಿಮ್ಮ ಗೋಳು. ಮಾವಿನ ಹಣ್ಣಿನಂತಿರುವ ಈ ಯೌವನವನ್ನು ಕುಕ್ಕಿ ರುಚಿ ನೋಡುವ ಒಂದಾದರೂ ಹಕ್ಕಿ ಮನೆಯಲ್ಲಿ ಇಲ್ವಲ್ಲ ಅಂತ ಆಗ್ತಾ ಇದೆ. ಅದು ನಿಮ್ಮ ದುರ್ದೈವ ಅಂತ ತಿಳ್ಕೊಳ್ಳಿ. ನನಗೆ ಸಮಯ ಆಗ್ತಾ ಇದೆ, ನಾನು ಹೋಗ್ತೀನಿ.
ವಾಟ್ ಮೀನಾಕ್ಷಿ, ಕಮಾನ್ ಮಹೇಂದ್ರ. ಏನು ವಿಷಯ? ಏನು ವಿಷಯ ಇಲ್ಲ ನೋಡಿ, 10 ಸಲ ನಮ್ಮ ಮನೆಗೆ ಬಂದು ಹೋಗಿದ್ದೀರಾ, ಆದರೆ ನಾನು ಕೂಡ ನಿಮಗೆ ಮಾತನಾಡ್ತಾ ಇಲ್ಲ. ಒಂದು ಸಲ ಕರೆದು ನಿಮ್ಮನ್ನು ಮಾತನಾಡಿಸಬೇಕು, ಕಾಫಿ ಕುಡಿಸಬೇಕೆಂದು ಸ್ವತಃ ನಾನು ನಿಮ್ಮ ಬಯಸಿದ್ದೀನಿ. ಅದಕ್ಕಾಗಿ ಒಂದು ನಿಮಿಷ ಕುಳಿತುಕೊಳ್ಳಿ, ಕಾಫಿ ಕುಡಿದುಕೊಂಡು ಹೋಗಿಬಿಡಿ. ಅಲ್ಲ, ಅಶೋಕನು ಮನೇಲಿಲ್ಲ, ನಿಮ್ಮತ್ತೆ ಮಾವಂದಿರು ತೋಟದ ಕಡೆ ಹೋಗಿ, ನಿಮ್ಮ ಮೈದುನರಂತೂ ಈ ಮನೆಗೆ ಕಾಣ್ತಾ ಇಲ್ಲ. ಇನ್ನು ನಾನು ಏಕಾಂತವಾಗಿ ಸಣ್ಣ ವಯಸ್ಸಿನ ಹೆಣ್ಣಾದ ನಿಮ್ಮ ಕೈಯಾರ ಕಾಫಿ ಕುಡಿಯೋದು ಸ್ವಲ್ಪ ವಿಷಾದವಾಗಬಹುದೇನೋ ಅಂತ ನನ್ನ ಸಂಕೋಚ. ಡೋಂಟ್ ವರಿ ಮಿಸ್ಟರ್ ಮಹೇಂದ್ರ, ನೀವೇನು ಭಯ ಪಡೆಯುವಂತ ಅವಶ್ಯಕತೆ ನಮಗಿಲ್ಲ. ಆದರೆ ಧಾರಾಳವಾಗಿ ಈ ಮನೆಯಲ್ಲಿ ನನ್ನ ಕೈಯಾರ ನಾನು ಸ್ವತಃ ಕಾಪಿ ಮಾಡಿಕೊಂಡು ಬರ್ತೇನೆ. Just 1 minute. ರೋಗಿ ಬಯಸಿದ್ದು ಹಾಲು ಅಡ್ಡ, ವೈದ್ಯ ಹೇಳಿದ್ದು ಹಾಲು ಅಣ್ಣನೇ. ಬೇಟೆ ಬಲೆ ಬಾಗಿಲಿಗೆ ಬಂದು ನಿಂತು ಕದ್ದು ನೋಡುತ್ತಿದೆ ನನ್ನ ಅಂತರಂಗವನ್ನು. ಕದ್ದು ಕೋಮತ್ರಸಿ ತೀರಿಸಿಕೊಳ್ಳಬೇಕೆಂಬ ಹಂಬಲ ನಮ್ಮಿಬ್ಬರಲ್ಲಿ ಮನೆ ಮಾಡಿದೆ ನಿಜ. ಆದರೆ ಈ ಹೊಲಸು ಮೈದಾನದಲ್ಲಿ ಮೊದಲಿನ ಹೆಜ್ಜೆ ಯಾರಿಡುವರು ಎಂದು ಕಾಯ್ದು ನೋಡಬೇಕಾಗಿದೆ. ಇದೇನು ನನಗೆ ಹೊಸದಲ್ಲ. ಎಷ್ಟು ಹೆಣ್ಣಿನ ಗುಣಕ್ಕೆ ಗಾನ ಹಾಕಿದ ನಿಪುಣ ನಾನು. ಈಗ ನನ್ನ ಮಾತಿನ ಮಂತ್ರದಿಂದ ಅವಳಿಗೆ ಉಪ್ಪು ತಿಂದಂತಾಗಿದೆ. ಸ್ವಲ್ಪ ಹೊತ್ತಿನಲ್ಲೇ ನೀರು ಕುಡಿಬೇಕೆಂಬ ಹಂಬಲ ಹುಟ್ಟುವುದು ಅವಳ ಮನದಲ್ಲಿ ಸ್ವಾಭಾವಿಕ. ಆಗ ಈ ಮಹೇಂದ್ರ ಅವಳ ಮನದಲ್ಲಿ ಮಹಾರಸಿಕನಾಗಿ ಮೆರೆಯಬಲ್ಲ. ಇದೆಲ್ಲ ಯಾಕೆ ಮೀನಾಕ್ಷಿ? ನೀವು ನನಗೋಸ್ಕರ ತುಂಬಾ ತೊಂದರೆ ತೆಗೆದುಕೊಳ್ತಾ ಇದ್ದೀರಾ. ಇದೇನು ಹೇಳ್ತಾ ಇದ್ದೀರಾ ನೀವು ಅತಿಥಿಯಾಗಿ ನಮ್ಮನೆಗೆ ಬಂದಿದ್ದೀರಾ. ಅಂದ ಹಾಗೆ ಅತಿಥಿಗೆ ಸತ್ಕಾರ ಮಾಡುವುದು ನನ್ನ ಕರ್ತವ್ಯ. ಅಂದ ಹಾಗೆ ನನ್ನ ಕೈಯಾರ ಸ್ವತಃ ನಾನು ಕಾಫಿ ಮಾಡಿಕೊಂಡು ಬಂದಿದ್ದೀನಿ. ತೆಗೆದುಕೊಳ್ಳಿ ಕಾಫಿನ. ಏಕೆ ನೀವು ಕುಡಿಯಲ್ಬೇಕು ಕಾಫಿ? ಇಲ್ಲ ಪರವಾಗಿಲ್ಲ, ನೀವು ಒಬ್ಬರೇ ಕುಡಿಯಿರಿ. ನೋ ನೋ ನೋ, ನನಗೆ 1/2 ಕಾಫಿ ಕುಡಿದ ಅಭ್ಯಾಸನೇ ಜಾಸ್ತಿ. ಮೇಲಾಗಿ ನೀವು ನನ್ನ ಸ್ನೇಹಿತನ ಸತಿ. ಹೀಗಿರುವಾಗ ನಿಮ್ಮನ್ನು ಬಿಟ್ಟು ನಾನು ಕಾಫಿ ಕುಡಿದ್ರೆ ನನ್ನ ಮನಸ್ಸಿಗೆ ಸಂತೋಷವಾಗಲಾರದು. ತೆಗೆದುಕೊಳ್ಳಿ. ಏನು, ಒಂದು ಕಪ್ಪಿನಲ್ಲಿ 2 ವೈಟ್ ಕಾಫಿ ಕುಡಿಯುವುದಾ? ಇದೆಲ್ಲ ನನಗೆ ಸರಿ ಅನ್ಸಲ್ಲ. ಹೋಗಿ ಬಿಡಿ, ನಿಮ್ಮ ಆಸೆಯನ್ನು ನಾನು ನಿರಾಸೆ ಮಾಡುವುದಿಲ್ಲ. ತೆಗೆದುಕೊಳ್ಳಿ. ಕಾಫಿ ಚೆನ್ನಾಗಿದೆಯಾ? ಓ ಎಸ್, ಎಂತ ಕಾಫಿ ಕುಡಿದಿದ್ದು ನನ್ನ ಜೀವನದಲ್ಲಿ ಇದೇ ಮೊದಲನೇ ಸಾರಿ. ಕಾಫಿ ಕುಡಿಯೋದಕ್ಕಿಂತ ಕಾಫಿ ಕುಡಿಯಲು ಕರೆದ ನಿಮ್ಮ ಕರುಣೆ ನೋಡಿದರೆ ನಿಮ್ಮ ಮನಸ್ಸು ಮಲ್ಲಿಗೆ ಹೂವಿನಂಥದ್ದು, ನಿಮ್ಮ ಹೃದಯ ತುಂಬಾ ವಿಶಾಲವಾದದ್ದು. ನಿಮ್ಮ ಸೌಂದರ್ಯದ ಸರಿ ಎಂಥ ಪುರುಷನಾದರೂ ಈ ಪ್ರಪಂಚವನ್ನೇ ಮರೆಯಬಲ್ಲ. ಎಂಥ ರಸಿಕತೆ ಹೆಣ್ಣಾದ ನಿಮ್ಮನ್ನು ಬಿಟ್ಟು ಹಗಲಿರಲು ಆಸ್ಪತ್ರೆಯಲ್ಲಿ ಬಿದ್ದಿರುವ ಅಶೋಕ ಅವನೊಬ್ಬ ಅವಿವೇಕಿ. ನಿಮ್ಮ ಅಂತರಂಗವನ್ನು ತಿಳಿಯದ ಅಜ್ಞಾನಿ. ನಿಮ್ಮ ಪ್ರೀತಿಯ ಪುಟಗಳನ್ನು ಓದದ
ಮಹಾ ಪೆದ್ದವನು. ಎಲ್ಲಿ ದಯವಿಟ್ಟು ನಾನು ಆಡುವ ಮಾತುಗಳಿಂದ ನೀವು ತಪ್ಪಾಗಿ ಭಾವಿಸಬೇಡಿ. ಅಯ್ಯೋ, ಇದರಲ್ಲಿ ಏನು ತಪ್ಪಿದೆ? ನಿಜ ಸ್ವರೂಪದೇ ನೀವು ಹೇಳ್ತಾ ಇದ್ದೀರಲ್ಲ, ಇದರಲ್ಲಿ ತಪ್ಪೇನೂ ಇಲ್ಲ. ನಿಮಗೆ ಮದುವೆ ಮಂಟಪದಲ್ಲಿ ಮೊದಲನೇ ಸಲ ನಿಮ್ಮ ಮುಖ ನೋಡಿದಾಗಲೇ ನನ್ನ ಮನಸ್ಸು ಕರಗಿತು, ನನ್ನ ಮಾತು ಮೌನವಾಯಿತು. ಪಾಪ, ಕಾಗೆಗೂಡಿಗೆ ಕೋಗಿಲೆ ಬಂದು ವಾಸವಾಯ್ತಲ್ಲ ಅಂತ ನನ್ನ ಕರುಳು ಕತ್ತರಿಸಿ. ಆದರೆ ಎಂದಾದರೂ ಒಂದು ದಿನ ಕಾಗೆಗೂಡಿನಿಂದ ಕೋಗಿಲು ಹಾರಿ ಹೋಗಬಹುದೆಂದೇ ತಿಳಿದೆ. ಆದರೆ ನೀವು ಇಲ್ಲಿವರೆಗೆ ಭದ್ರವಾಗಿ ಉಳಿದಿದ್ದೀರಿ ಅಂದ ಮೇಲೆ ಈ ಗೂಡಿನ ಬಾಗಿಲು ಬಹಳ ಭದ್ರವಾಗಿದೆ ಅಂತ ನಾನು ತಿಳಿದುಕೊಂಡಿದ್ದೀನಿ. ಹಾಗೇನಿಲ್ಲ, ನಾನು ಮನಸ್ಸು ಮಾಡಿದ್ರೆ ಆ ಭದ್ರ ಗೋಟೆಯನ್ನು ಹೊತ್ತು ಹೊರಗೆ ಬಲ್ಲೆ. ಅಂದ ಹಾಗೆ ನನ್ನ ಗಂಡನ ತೋಳ ತೆಕ್ಕೆಯಲ್ಲಿ ಬಿದ್ದಿರುವಾಗ ರಕ್ಕೆ ಬಲಿತ ಹಕ್ಕಿಯಂತೆ ನಾನು ಹಕ್ಕಿಯಂತೆ ಕಾಲು ಮುರಿದುಕೊಂಡು ಬಿಡಬೇಕಾಗಿದೆ ಈ ಮನೆಯಲ್ಲಿ. ಮೀನಾಕ್ಷಿ, ನೀವು ಇಲ್ಲೇ ತಪ್ಪಿರೋದು ದಾರಿ. ಹಿಂಪಾಗಿ ಕೇಳಿಸಿದ ಸ್ವರ ಎಷ್ಟು ನುಡಿಸಿದರೇನು ಪ್ರಯೋಜನ? ಹಸಿವು ಇಂಗಿಸಿದ ಫಲ ಎಷ್ಟು ತಿಂದರೇನು ಪ್ರಯೋಜನ? ನೆರಳು ನೀಡದ ಮರ ಎಷ್ಟು ಎತ್ತರಕ್ಕೆ ಬೆಳೆದರೇನು ಪ್ರಯೋಜನ? ಮೀನಾಕ್ಷಿ, ಈ ಮನೆಯಲ್ಲಿ ಮಾನಸಿಕ ನೆಮ್ಮದಿ ಇಲ್ಲದಿದ್ದರೂ ಹೆಣ್ಣಿಗೆ ಸುಖ, ಪ್ರೀತಿ, ನೆಮ್ಮದಿ ಅಂತ ಐಶ್ವರ್ಯ ತುಂಬಿರಿಕೊಂಡಿರಬೇಕು. ಅಂದಾಗ ಹೆಣ್ಣಿನ ಬಾಳು ಹುಣ್ಣಿಮೆಯ ಚಂದ್ರನಂತೆ ಹೊಳೆಯುತ್ತಿರುತ್ತದೆ. ಮಹೇಂದ್ರ, ನೀನು ಹೇಳುವ ಮಾತು ಹೆಣ್ಣಿನ ಯೌವನ ಎಂಬುವುದು ಒಂದು ರಸ ತುಂಬಿದ ಮಾವಿನ ಹಣ್ಣಿನಂತೆ. ತನ್ನ ಪಾಲಿಗೆ ಬಂದ ಭೋಗದ ಹಣ್ಣನ್ನು ತಾನು ತಿಂದು ತೃಪ್ತಿ ಪಟ್ಟರೆ ಆ ಹಣ್ಣು ಪುಣ್ಯ ಪಡೆದಂತೆ. ತಾನು ತಿನ್ನದೆ ಮತ್ತೊಬ್ಬರಿಗೂ ನೀಡದೆ ಆ ಹಣ್ಣನ್ನು ಒಂದು ಮಡಿಕೆಯಲ್ಲಿ ಹಾಕಿ ಮುಚ್ಚಿಟ್ಟರೆ ಅದು ಬಹುದಿನಗಳ ನಂತರ ಕೊಳೆತು ಹುಳ ಬೀಳುವವು. ಆಗ ಹಣ್ಣನ್ನು ಯಾರು ಸಹ ಮುಟ್ಟಲಾರರು. ಅಷ್ಟೇ ಅಲ್ಲ, ಯಾರು ಸಹ ಕಣ್ಣೆತ್ತಿಯೂ ನೋಡಲಾರರು. ಅಂದ್ರೆ ಮಹೇಂದ್ರ, ನೀನು ಹೇಳುವ ಮಾತಿನ ಅರ್ಥ ಬಹಳ ಸಂಗಾತಿಯಾಗಿರುವ ನನ್ನ ಗಂಡನ ಬಿಟ್ಟು ಬೇರೊಬ್ಬರ ಜೊತೆ ಸರಸವಾಡಬೇಕೆಂದು ಹೇಳ್ತಾ ಇದ್ದೀರಾ ಈ ನಿಮ್ಮ ಮನಸ್ಸನ್ನು? ಅದು ನಿಮಗೆ ಬಿಟ್ಕೊಟ್ಟ ವಿಷಯ. ಆದ್ರೆ ಒಂದು ಮಾತು ಮೀನಾಕ್ಷಿ, ಈ ನಿಮ್ಮ ದೇಹದಲ್ಲಿ ತುಂಬಿ ನಿಂತಿರುವ ಯೌವನ ಒಂದು ಸಲ ಬದುಕಿ ಹೋದ್ಮೇಲೆ ಮುಗಿಯಿತು. ಎಷ್ಟೇ ದುಡ್ಡು ಕೊಟ್ಟರು ಮತ್ತೆ ಮರಳಿಬಾರದು. ಈ ನಿಮ್ಮ ದೇಹದಲ್ಲಿ ಯೌವನ ತುಂಬಿರುವಾಗಲೇ ನೀವು ಸುಖ, ಶಾಂತಿ, ಐಶ್ವರ್ಯಗಳನ್ನೆಲ್ಲ ನಿಮ್ಮ ಉಡಿಯಲ್ಲಿ ಕಟ್ಕೊಳ್ಬಹುದು. ಎಂಥ ಸಂದರ್ಭ ಮತ್ತೆ ನಿಮಗೆ ಒದಗಿ ಬರಲಾರದು. ತುಂಬಾ ಯೋಚನೆ ಮಾಡಿ ನೋಡಿ. ಓಹೋ, ಅಂದ್ರೆ ನೀನು ಹೇಳುವ ಮಾತಿನಲ್ಲಿ ನನ್ನ ಬಾಳು ಬಂಗಾರವಾಗುತ್ತದೆ ಅಂತ ನೀವು ಹೇಳ್ತಾ ಇದ್ದೀರಾ. ಅಂದಾಗೆ ನನ್ನ ಬಾಳು ಬಂಗಾರವಾಗಬೇಕಾದ್ರೆ ಪ್ರಿಯತಮನಿಗೂ ನೀನಾಗಬೇಕು. ಏಕೆ ಮೀನಾಕ್ಷಿ, ನಿನ್ನಂತರಂಗದ ಅಕ್ಷರ ಅರ್ಥಕ್ಕೆ ನಿಂತಿತ್ತಲ್ಲ, ಯಾಕೆ ಮನ ಮುದುಡಿತೆ, ಮಾತು ಮೂಢನತೆ, ಇಲ್ಲ ನಾಲಿಗೆ ನಾಚಿತೆ. ಮೀನಾಕ್ಷಿ, ನಿನ್ನ ಅಂತರದ ಕನಸಿನ ಭಾವನೆಗಳನ್ನೆಲ್ಲ ಅರ್ಥಕ್ಕೆ ನಿಲ್ಲಿಸಿ ನಿರಾಸೆಗೊಳಿಸಿದಿರು ಈ ನನ್ನ ಮನವು. ಬಿಚ್ಚಿ ಬರಲಿ ನಿನ್ನ ಹೃದಯ ಶಿಲ್ಪಿ. ಮಹೇಂದ್ರ, ಕಡೆಯವರೆಗೂ ನೀನು ಒಂದು ಮಾತು ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡಿ, ನುಡಿದಂತೆ ನುಡಿಯಬೇಕು. ಎಸ್, ಐ ಪ್ರಾಮಿಸ್ ಯು. ಒಂದು ಸಲ ಈ ಮಹೇಂದ್ರ ಮಾತು ಕೊಟ್ಟ ಮೇಲೆ ಮುಗೀತು. ಪ್ರಾಣ ಹೋದರೂ ಚಿಂತೆ ಇಲ್ಲ. ನೋಡಿ, ನನ್ನ ಗಂಡನ ಗೆಳೆಯನೆಂಬ ಒಂದೇ ತಾಟಿನಲ್ಲಿ ಊಟ ಮಾಡಿದವರು ಅಲ್ಲ. ಆದರೆ ಅವರು ಬೇರೆ ಇಲ್ಲ, ನೀವು ಬೇರೆ ಇಲ್ಲ. ಅಂದಾಗೆ ನಾವಿಬ್ಬರು ಸರಸವಾಗಿ ಸಲಪದಿಂದ ಆರಾಮಾಗಿ ಇರಬಹುದೇ ಈ ಮನೆಯಲ್ಲಿ, ಏನಂತೀರಾ? ಈ ಮಾತು ನೀನು ಹೇಳ್ತೀವೋ ಅಥವಾ ನಾನೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆ ಹಾದಿಯನ್ನು ನೀವೇ ಹೇಳಿಕೊಟ್ಟವರು ತಾನೇ. ನೀವೇಗೆ ಇಷ್ಟೊಂದು ಭಯ ಪಡಬೇಕು? ಬನ್ನಿ ಮಹೇಂದ್ರ.
ಮೀನಾಕ್ಷಿ ಹ್ಮ್? ಯಾರಾದ್ರೂ ಬಂದ್ರೆ ಮತ್ತೆ ಯಾರಾದ್ರೂ ಬಂದ್ರೆ ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮಗಾಗಿ ಕಾತರಿಸಿ ಕುಂತಿರುವ ಈ ಮೋಹಿನಿಯನ್ನು ಈ ಮೀನಾಕ್ಷಿ ಇರುವಳು ಎಂದಿಗೂ ನೀವು ಭಯ ಪಡಬಾರದು. ನಿಮಗಾಗಿ ಬಿಗದಪ್ಪಿ ಮಂಕಳಾಗಿ ನಿಂತು ಬಿಟ್ಟಿದ್ದಾಳೆ. ಬನ್ನಿ. ಮೀನಾಕ್ಷಿ, ಈ ನಿನ್ನ ಅಪ್ಪುಗೆ ಅಂದ್ರೆ ನಾನು ನಿಂತಿರುವ ನೆಲವೇ ಕುಸಿದಂತಾಯ್ತು. ಐ ಲವ್ ಯು ಮಹೇಂದ್ರ. ಐ ಟು ಲವ್ ಯು ಮೀನಾಕ್ಷಿ.